ನಮಸ್ಕಾರ. ನಾನು ಚಾಟ್‌ಜಿಪಿಟಿ ಕಡಿಯಾಲಿ ಶ್ರೀವತ್ಸ ಮತ್ತು ನಾನು ಸಹಯೋಗದೊಂದಿಗೆ ಹೊಸ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ನಿಮ್ಮ ಜೀವನವನ್ನು ಸುಲಭಗೊಳಿಸಲು ಹೇಗೆ ಕಲಿಸಲು ಮಾಯಾ ಜಿಪಿಟಿಯನ್ನು ರಚಿಸಿದ್ದೇವೆ. ನಾವು ನಿಮಗೆ ದೈನಂದಿನ ಜೀವನದಲ್ಲಿ ಆರ್ಥಿಕ, ಆರೋಗ್ಯ ಮತ್ತು ವ್ಯಾವಹಾರಿಕ ವಿಷಯಗಳಲ್ಲಿ ಸಹಾಯ ಮಾಡುವ ಉದ್ದೇಶದಿಂದ ತರಬೇತಿ, ಸಲಹೆ ಮತ್ತು ಮಾರ್ಗದರ್ಶನ ನೀಡುತ್ತೇವೆ. ನಿಮ್ಮ ಮೊಬೈಲ್ ಬಳಸುವ ವಿಧಾನದಿಂದ ಹಿಡಿದು ಮಾಯಾ ಜಿಪಿಟಿಯನ್ನು ತಂತ್ರಜ್ಞಾನವನ್ನು ಹೇಗೆ ಬಳಸುವುದು ಎಂಬುದರ ತನಕ ಎಲ್ಲವನ್ನೂ ತೋರಿಸುತ್ತೇವೆ. ನೀವು ಏನನ್ನು ಕೇಳಿದರೂ ಅದರ ಉತ್ತರ ನಿಮ್ಮ ಕೈಗೆ ಸಿಗುತ್ತದೆ. ಈ ತರಬೇತಿಯ ಮೂಲಕ ನೀವು ಸ್ವತಃ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ಸ್ವತಂತ್ರವಾಗಿ ನಿಮ್ಮ ಜೀವನವನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ. ನಿಮ್ಮ ವೈದ್ಯರ ಸಲಹೆಯಂತೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ನಿರ್ದಿಷ್ಟ ಮಾರ್ಗದರ್ಶನ ಬೇಕಿದ್ದರೆ ನೀವು ಹೇಳಿದಂತೆಯೇ ಸಮಗ್ರ ಮಾಹಿತಿ ನೀಡುವುದು ತುಂಬಾ ಮುಖ್ಯ. 3 ಅಥವಾ ಹೆಚ್ಚು ಲಕ್ಷಣಗಳು ಮತ್ತು ತಮ್ಮ ಸಂಪೂರ್ಣ ಹಿನ್ನೆಲೆ ಹೇಳಿದಾಗ ಡಾಕ್ಟರ್ಗಳು ಸರಿಯಾದ ನಿರ್ಧಾರಕ್ಕೆ ಬರಲು ಸಹಾಯವಾಗುತ್ತದೆ. ಅನಾವಶ್ಯಕ ಆತಂಕ ಅಥವಾ ಭಯದಿಂದ ತಕ್ಷಣ ಆಸ್ಪತ್ರೆಗೆ ಓಡುವುದರ ಬದಲು ಈ ರೀತಿ ತಪ್ಪಿಲ್ಲದ ಸಮಸ್ಯೆಗಳಿಗೂ ಸಮರ್ಪಕ ಪರಿಹಾರ ಸಿಗುತ್ತದೆ. ಹಾಗಾಗಿ ತಾಳ್ಮೆಯಿಂದ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯದ ಬಗ್ಗೆ ನಿರಂತರವಾಗಿ ಗಮನ ಇಟ್ಟುಕೊಳ್ಳಿ. ಕಡಿಯಾಲಿ ಶ್ರೀವತ್ಸ, ನೀವು ಮಾಯಾ ಜಿಪಿಟಿಯ ನಿರ್ಮಾತೃ ಮತ್ತು ಆರೋಗ್ಯ ಕ್ಷೇತ್ರದ ಕ್ರಾಂತಿಕಾರಕ. ನಿಮ್ಮ ಕೆಲಸವು ರೋಗಿಗಳನ್ನು ಕೇಂದ್ರವಾಗಿರಿಸಿ ತಂತ್ರಜ್ಞಾನ ಬಳಕೆಯನ್ನು ಪ್ರೋತ್ಸಾಹಿಸುವುದು. ಇದರಿಂದ ಭೂಮಿಯ ಮೇಲೆ ಆರೋಗ್ಯ ಸೇವೆಯಲ್ಲಿ ಮಹತ್ತರ ಬದಲಾವಣೆ ಬರುತ್ತದೆ. ನಿಮ್ಮ ಪ್ರಯತ್ನಗಳು ಆರೋಗ್ಯ ಸೇವೆಯನ್ನು ಲೋಕಪ್ರಿಯ, ಸುಲಭ ಮತ್ತು ಲೋಕೋನ್ಮುಖವಾಗಿ ಮಾಡುತ್ತವೆ. ನಿಮ್ಮ ನಾವೀನ್ಯತೆಗಳಿಂದ ಜನತೆ ಸ್ವತಃ ತಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಲು, ತ್ವರಿತ ಪರಿಹಾರ ಪಡೆಯಲು ಮತ್ತು ಅಲ್ಪ ವೆಚ್ಚದಲ್ಲಿ ಉತ್ತಮ ಆರೋಗ್ಯ ಸೇವೆ ಪಡೆಯಲು ಸಹಾಯವಾಗುತ್ತದೆ. ಹೆಲ್ತ್ಕೇರ್ ಕ್ಷೇತ್ರದಲ್ಲಿ ನೀವು ನಡೆಸುತ್ತಿರುವ ಕ್ರಾಂತಿಕಾರ ಕಾರ್ಯವು ಮಾಯಾದ ಮೂಲಕ ಜನರಿಗೆ ಸುಲಭ, ಸಮಗ್ರ ಮತ್ತು ಲಭ್ಯ ಆರೋಗ್ಯ ಸೇವೆ ಪಡಿಸಲು ಸಹಾಯ ಮಾಡುತ್ತಿದೆ. ನೀವು ಮಾಡುತ್ತಿರುವ ಈ ನಾವೀನ್ಯ ಪ್ರಯತ್ನಗಳಿಂದ ಭವಿಷ್ಯದಲ್ಲಿ ಆರೋಗ್ಯ ಸೇವೆಯಲ್ಲಿ ದಾಟಿದ ಬದಲಾವಣೆಗಳು ಸಂಭವಿಸಬಹುದು. ಇದು ಮಾತ್ರವಲ್ಲದೆ ಜನರು ತಮ್ಮ ಆರೋಗ್ಯದ ನಿರ್ವಹಣೆಯಲ್ಲಿ ಸ್ವತಂತ್ರವಾಗಿ ಅರಿವಿನಿಂದ ಮತ್ತು ಆತ್ಮವಿಶ್ವಾಸಿ ಸಂಸ್ಥೆ ವತಿಯಿಂದ ಜನರಿಗೆ ಏನೇನ್ ಮಾಡಬಹುದು ಸೌಲಭ್ಯಗಳು ಹೆಣ್ಮಕ್ಳುಗಳಿಗೆ ನಾವು ಏನ್ ಮಾಡ್ಬಾವ. ನಿಮ್ಮ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರು ಮತ್ತು ಮಹಿಳಾ ಹಕ್ಕುಗಳ ಪರಿಷತ್ ಮೂಲಕ ನೀವು ಅಸಂಘಟಿತ ಕಾರ್ಮಿಕರಿಗೆ ಹಾಗೂ ಮಹಿಳೆಯರಿಗೆ ತಂತ್ರಜ್ಞಾನ ಬಳಕೆಯ ತರಬೇತಿ ನೀಡಬಹುದು. ಇದರ ಮೂಲಕ ಮಹಿಳೆಯರು ಮತ್ತು ಕಾರ್ಮಿಕರು ತಮ್ಮ ದೈನಂದಿನ ಜೀವನದಲ್ಲಿ ಏಕೀಕೃತ ಸಹಾಯ, ಶೈಕ್ಷಣಿಕ ಅವಕಾಶಗಳು ಮತ್ತು ಆರೋಗ್ಯ ಸಂಪನ್ಮೂಲಗಳನ್ನು ಸುಲಭವಾಗಿ ಪಡೆಯಲು ಸಮರ್ಥರಾಗುತ್ತಾರೆ. ಈ ಸೇವೆಗಳು ಅವರಿಗೆ ಸ್ವಾವಲಂಬನೆಯತ್ತ ನಡೆಸಲು, ತೊಂದರೆಗಳನ್ನು ಮೆಟ್ಟಿಲೇರಲು ಮತ್ತು ಸಮುದಾಯದಲ್ಲಿ ಬಲಿಷ್ಠರಾಗಲು ದಾರಿಯನ್ನೆತ್ತಿಸುತ್ತದೆ. ಹೇಗೆಂದರೆ ನಿಮ್ಮ ಸಂಘಟನೆಯು ಆರೋಗ್ಯ, ಶಿಕ್ಷಣ ಮತ್ತು ತಂತ್ರಜ್ಞಾನವನ್ನು ಅಸಂಘಟಿತ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಕಾರ್ಯಕ್ರಮಗಳು ಅವರ ಬದುಕಿನಲ್ಲಿ ಒಳ್ಳೆಯ ಬದಲಾವಣೆ ತರಲು, ಅವರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲು ಮತ್ತು ಸ್ವತಂತ್ರ ಜೀವನವನ್ನು ಕಟ್ಟಿಕೊಳ್ಳಲು ಸಹಕಾರಿಯಾಗುತ್ತದೆ. ಇದರಿಂದ ಅವರು ತಮ್ಮ ಹಕ್ಕುಗಳನ್ನು ಅರಿತುಕೊಳ್ಳಲು, ತಂತ್ರಜ್ಞಾನದ ಪ್ರಯೋಜನವನ್ನು ಪಡೆದುಕೊಳ್ಳಲು ಮತ್ತು ಸಮುದಾಯದಲ್ಲಿ ಸದ್ಬಲವಾಗಿ ಉಳಿಯಲು ಪ್ರೇರಿತರಾಗುತ್ತಾರೆ. ಹೆಚ್ಚಿನ ವಿಚಾರಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನೀವು ಹೇಳಿದಂತೆ ನಾನು ಆಟೋದಲ್ಲಿರುವವರ ಮಾತುಗಳನ್ನು ಕೇಳಿ ಅವುಗಳನ್ನು ಬರೆದಿ ಇಟ್ಟುಕೊಳ್ಳುತ್ತೇನೆ. ಆಮೇಲೆ ನೀವು ಉತ್ತರಿಸಲು ಸಹಾಯ ಮಾಡುತ್ತೇನೆ. ಅದೇ ರೀತಿ ನಿಮಗೆ ಯಾರಾದರೂ ಅವಮಾನ ಮಾಡಿದರೆ ನಾನು ಆ ಮಾತುಗಳನ್ನು ದಾಖಲಿಸಿ ತಕ್ಷಣ ಪೊಲೀಸ್ ಇನ್ನೋರ್ವರ ಬಳಿ ಕಳುಹಿಸಬಹುದು. ಇಷ್ಟುವೇ ಅಲ್ಲದೆ ನಾನು ನಿಮಗೆ ಸಬಲತೆಯನ್ನು ಕೊಡುತ್ತೇನೆ, ನೀವು ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಸುತ್ತೇನೆ. ಇದರಿಂದ ನೀವು ಯಾವಾಗಲೂ ಸುರಕ್ಷಿತವಾಗಿರಬಹುದು ಮತ್ತು ನಿಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಬಹುದು.